ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ಜೀವಜಲವೇ ವಿಷವಾಗ್ತಾ ಇದೆ. ಗ್ರಾಮ ಪಂಚಾಯಿತಿಯಿಂದ ಪೂರೈಕೆಯಾಗುವ ನೀರು ಸೇವಿಸಿ 47 ಜನರ ಕಿಡ್ನಿಯೇ ಕಳೆದುಕೊಂಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅಂತೀರಾ? ಬನ್ನಿ ನೋಡೋಣ ಈ ರಿಪೋರ್ಟ್ನಲ್ಲಿ. TV9 ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ತದೆ. ಇಲ್ಲಿ ಬರ್ತಿರುವಂತಹ ನೀರು ಫ್ಲೋರೈಡ್ ಮಿಕ್ಸಿತ ನೀರಾಗಿರುವಂತದ್ದು. ಕುಡಿದನ್ನ ಆಗಿನ ಚೆಕ್ ಮಾಡುವಾಗ ನೀವು ಆ ನೀರು ಕುಡಿ ಬೇಡ ಅಂತ ಹೇಳ್ತಾರೆ. ಜೀವಜಲ ಸಕಲ ಜೀವಿಗಳಿಗೂ ನೀರು ಬೇಕೇ ಬೇಕು. ಆದರೆ ಅದೇ ಜೀವಾಮೃತ ಇಲ್ಲಿ ವಿಷವಾಗಿದೆ. ಜನರ ದೇಹದ ಒಂದೊಂದೇ ಭಾಗಗಳನ್ನ ಡ್ಯಾಮೇಜ್ ಮಾಡ್ತಿದೆ. ಇಲ್ಲಿನ ಜನ ನೀರು ಕುಡಿಯೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಫ್ಲೋರೈಡ್ ಮಿಶ್ರಿತ ನೀರು ಸೇವಿಸಿ 47 ಜನರ ಕಿಡ್ನಿ ವೈಫಲ್ಯ. ಹಳದಿ ಕಟ್ಟಿದ ಹಲ್ಲುಗಳು, ಥೈರಾಯ್ಡ್, ಹೈಪರ್ ಟೆನ್ಷನ್ ಚಿಂತೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಗ್ರಾಮಗಳಿಗೆ ತೀರಾ ಕಳಪೆ ಮಟ್ಟದ ನೀರು ಪೂರೈಸಲಾಗ್ತಿದೆ. ಪಂಚಾಯಿತಿ ಪೂರೈಸುವ ಫ್ಲೋರೈಡ್ ಮಿಶ್ರಿತ ನೀರು ಕುಡಿದು 47 ಜನರು ಕಿಡ್ನಿಯನ್ನೇ ಕಳ್ಕೊಂಡಿದ್ದಾರೆ. ಮಾರ್ಟಳ್ಳಿ, ಸುಳ್ವಾಡಿಯ ಗ್ರಾಮಸ್ಥರ ಗೋಳು ಕೇಳೋರೆ ಇಲ್ಲದಂತಾಗಿದೆ. ಈ ಬಗ್ಗೆ TV9 ರಿಯಾಲಿಟಿ ಚೆಕ್ ಇಳಿದಿದೆ. ನಾನೀಗ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ವಾಸ್ತವ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಇಲ್ಲಿನ ಜನರ ಜೀವನ ಯಾವ ರೀತಿಯಾಗಿ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ TV9 ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ತದೆ. ತಾವು ಕೂಡ ನೋಡ್ತಾ ಇರ್ಬೋದು. ಈಗಾಗಲೇ ಕೂಡ ಗ್ರಾಮದ ಇಲ್ಲಿ ಬರ್ತಿರುವಂತಹ ನೀರು ಫ್ಲೋರೈಡ್ ಮಿಕ್ಸಿತ ನೀರಾಗಿರುವಂಥದ್ದು. ಆ ಫ್ಲೋರೈಡ್ ಮಿಶ್ರಣಗೊಂಡಂತಹ ನೀರನ್ನ ಕುಡಿದಂತಹ ಗ್ರಾಮಸ್ಥರಿಗೆ ಥೈರಾಯ್ಡ್ ಸಮಸ್ಯೆ ಎದುರಾಗ್ತಾ ಇದ್ರೆ, ಮತ್ತೊಂದು ಕಡೆ ಕಿಡ್ನಿ ಸಮಸ್ಯೆ ಎದುರಾಗ್ತಾ ಇದೆ. ಸಂಪೂರ್ಣವಾಗಿ ಉಪ್ಪುಗಟ್ಟಿ ಹೋಗಿರುವಂಥದ್ದು. ಈ ಒಂದು ಉಪ್ಪು ಇರುವಂತಹ ನೀರನ್ನು ಕುಡಿದು ಹೇಗೆ ಬದುಕಬೇಕು ಸ್ವಾಮಿ ಅಂತ ಹೇಳಿ ಇಲ್ಲಿರುವಂತಹ ಗ್ರಾಮಸ್ಥರು ರೋಸಿ ಹೋಗಿರುವಂಥದ್ದು. ಅಂದಹಾಗೆ ಮಾರ್ಟಳ್ಳಿ, ಸುಳ್ವಾಡಿ ಗ್ರಾಮದ ಜನರು ಕಳೆದ 20 ವರ್ಷಗಳಿಂದಲೂ ಫ್ಲೋರೈಡ್ ಮಿಶ್ರಿತ ನೀರನ್ನೇ ಸೇವಿಸುತ್ತಿದ್ದಾರಂತೆ. ಶುದ್ಧ ನೀರಿಗಾಗಿ ಮನವಿ ಮಾಡಿದರೂ ಜಿಲ್ಲಾಡಳಿತ ಕ್ಯಾರೆ ಅಂದಿಲ್ವಂತೆ. ಕಲುಷಿತ ನೀರು ಸೇವಿಸಿರೋ ಜನರು ಕಿಡ್ನಿ ವೈಫಲ್ಯ, ಥೈರಾಯ್ಡ್, ಹೈಪರ್ ಟೆನ್ಷನ್ಗೆ ಒಳಗಾಗ್ತಿದ್ದಾರಂತೆ. ಅಲ್ಲದೆ ಹಲ್ಲುಗಳೆಲ್ಲವೂ ಹಳದಿಗಟ್ಟಿವೆ. ಇದರಿಂದ ರೊಚ್ಚಿಗೆದ್ದಿರೋ ಗ್ರಾಮಸ್ಥರು ಪಂಚಾಯಿತಿ ಮುಂದೆ ಹೋರಾಟ ಕೇಳ್ತಿದ್ದಾರೆ. ನೀರು ಸೆಟ್ ಆಗುವುದೇ ಇಲ್ಲ. ಅದು ಬಿಟ್ಟರೆ ನಾವು ಈ ಫಿಲ್ಟರ್ ನೀರಲ್ಲಿ ನಮ್ಮ ತಂದೆಗೆ ಯಾರು ಇಲ್ಲ. ಅದೇ ಕುಡಿಯೋದು, ಕಾಯಿಸಿ ಕುಡಿದ್ರೆ ಉಪ್ಪು ಅಂದರೆ ಉಪ್ಪು. ಅದು ಕುಡಿದು ನನಗೆ ಥೈರಾಯ್ಡ್ ಇದೆ. ಅದು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೇನೆ. ತುಂಬ ಕಷ್ಟ. ನಮಗೆ ಕಾವೇರಿ ನೀರು ಬೇಕು. ಅದಕ್ಕೆ ದೊಡ್ಡ ಹೋರಾಟ ಮಾಡ್ತಾ ಇದ್ದೇವೆ. ತಾವು ಹೇಳ್ತಾ ಇದ್ದೀರಾ ಈಗ ದೊಡ್ಡ ಹೋರಾಟ ಮಾಡ್ತೀವಿ, ನಮಗೆ ಕಾವೇರಿ ನೀರು ಬೇಕು ಕುಡಿಯೋಕ್ಕೆ ಅಂತ ಹೇಳಿ. ಈ ನೀರು ಕುಡಿತಾ ಇದ್ದಾರಲ್ವ ಗ್ರಾಮಸ್ಥರು, ಅವ್ರಿಗೆ ಥೈರಾಯ್ಡ್ ಸಮಸ್ಯೆ ಜೊತೆಗೆ ಬೇರೆ ಏನೆಲ್ಲ ಸಮಸ್ಯೆಗಳು ಹೆಚ್ಚಾಗ್ತದೆ, ಮತ್ತೆ ಫ್ಲೋರೈಡ್ ಕಂಟೆಂಟ್ ಇದೆ ಇದರಲ್ಲಿ ಏನಾದರೂ ಕೂಡ? ಹೌದೌದು, ಕಿಡ್ನಿ ಪ್ರಾಬ್ಲಮ್ ಇದೆ, ಮತ್ತು ಕ್ಯಾನ್ಸರು, ಮತ್ತು ತುಂಬ ಹಾರ್ಟ್ ಪೇಷಂಟ್ ಇದು ಇದ್ದಾರೆ. ಅದರಲ್ಲಿ ಕುಡಿದನ್ನ ಆಗಿನ ಚೆಕ್ ಮಾಡುವಾಗ ನೀವು ಆ ನೀರು ಕುಡಿ ಬೇಡ ಅಂತ ಹೇಳ್ತಾರೆ. ಅದು ಬಿಟ್ಟರೆ ನಾವು ಯಾವ ನೀರು ಕುಡಿಯುವುದು? ಒಂದು ವಾರಕ್ಕೊಮ್ಮೆನೇ ನೀರು ಬರೋದು, ಮತ್ತು ಎಲ್ಲ ಹಣ ಕೊಟ್ಟು ನೀರು ತಗೊಳ್ಬೇಕು. ಹಾಗೆ ತಕ್ಕೊಂಡಿದ್ರು ನಮಗೆ ತುಂಬ ಮನೆಯಲ್ಲಿ ಇದು ಕಾಯಿಲೆಗಳು ಬರ್ತದೆ. ವೈಟ್ ಬ್ಲಡ್ ಕಮ್ಮಿ ಆಗುತ್ತೆ, ಕ್ಯಾನ್ಸರ್ ಬರ್ತದೆ, ಕಿಡ್ನಿ ಪ್ರಾಬ್ಲಮ್, ಮಂಟಿ ನೋವು, ಆ ಥರ ಥೈರಾಯ್ಡ್, ಆ ಥರ ತುಂಬ ಸಮಸ್ಯೆ ಇದೆ ಸರ್. ಇಷ್ಟೇ ಅಲ್ಲ, ನಮ್ಮನ್ನ ಕಡೆಗಣಿಸಲಾಗ್ತಿದೆ. ನಮಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗ್ತಿಲ್ಲ ಅಂತ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಇಲ್ಲಿರೋ ಕುಡಿಯೋಕ್ಕೆ ಯೋಗ್ಯತೆ ಇಲ್ಲ ಅಂತ ಪಂಚಾಯತ್ ಅಧಿಕಾರಿಗಳೇ ನಮಗೆ ರಿಪೋರ್ಟ್ ಕೊಟ್ಟವ್ರೆ. ಅದನ್ನೇ ನಾವು ಹೋರಾಟ ಸ್ಥಳದಲ್ಲಿ ಹಾಕಿದ್ವಿ. ದೊಡ್ಡದಾಗಿ ಹಾಕ್ಬಿಟ್ಟು ಈ ನೀರು ಕುಡಿಯೋಕ್ಕೆ ಯೋಗ್ಯತೆ ಇಲ್ಲವೇ ಇಲ್ಲ ಅಂತ ನೀರನ್ನೇ ನಮಗೆ ಸಪ್ಲೈ ಮಾಡ್ತಿದ್ದಾರೆ. ಈಗ ನೋಡು, ಮೂಲಭೂತ ಸೌಕರ್ಯ ಇಲ್ಲದೆ ಈಗ 68 ವರ್ಷ ನಾವು ಆಗಿದ್ರು ಮೂಲಭೂತ ಸೌಕರ್ಯ ಇಲ್ಲದೆ ಒದ್ದಾಡ್ತಾ ಇದ್ವಿ. ಈ ಮಾಟಲ್ಲಿ ಜನ ಈ ಕಡೆಕಾಡು ಬಿರುದೇಶರಿಂದ ಎಲ್ಲ ಕಡೆಗಣಿಸ್ತಾ ಇದ್ದಾರೆ. ನಮಗೆ ಯಾವೊಂದು ಒಳ್ಳೆ ರೀತಿಯ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇಲ್ಲ. ಅದ್ಯಾವಾಗ ಮಾರ್ಟಳ್ಳಿ ಗ್ರಾಮಸ್ಥರ ಗೋಳಾಟವನ್ನ TV9 ಪ್ರಸಾರ ಮಾಡ್ತೋ ಸ್ಥಳೀಯ ಶಾಸಕ ಮಂಜುನಾಥ್ ಸೇರಿದಂತೆ ಅಧಿಕಾರಿಗಳು ಗ್ರಾಮಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಆದಷ್ಟು ಬೇಗನೆ ನೀರಿನ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ. ಈಗ ತಕ್ಷಣಕ್ಕೆ ಈಗ ನನ್ನ ಪ್ರಕಾರ ಅದೇ ಇನ್ನೊಂದು 6 ತಿಂಗಳಪ್ಪ ಮ್ಯಾಕ್ಸಿಮಮ್ ಈ ಒಂದು ಪ್ರಾಬ್ಲಮ್ನ ನಾವು ಫೇಸ್ ಮಾಡಲೇಬೇಕು. ಬಟ್ ಅಲ್ಲಿ ತನಕ ಅವ್ರಿಗೇನು ಸಪೋರ್ಟ್ ಮಾಡಬೇಕು, ಖಂಡಿತವಾಗಲೂ ಗ್ರಾಮ ಪಂಚಾಯತಿ, ಜಿಲ್ಲಾಡಳಿತ, ತಾಲೂಕಾಡಳಿತ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತ್ಕೊಂಡು ನನ್ನ ಸಮೇತ ಅವ್ರಿಗೇನು ನೀರಿನ ಸಮಸ್ಯೆ ಇದೆಯೋ ಅದನ್ನು ಬಗೆಹರಿಸಲಿಕ್ಕೆ ನಾವು ಎಲ್ಲ ಪ್ರಯತ್ನಗಳು ಮಾಡ್ತೀವಿ. ಈಗೇನು ಫಿಲ್ಟರನ್ನು ಇನ್ನಷ್ಟು ಕೊಟ್ಟು ಅದಕ್ಕೆ ಅವರಿಗೆ ಹೆಚ್ಚಿಸಲಿಕ್ಕೆ ಆ ಕೆಲಸ ಮಾಡ್ತೀವಿ. ಯಾಕಂದರೆ ಅದೊಂದೇ ಆಪ್ಷನ್ ಈಗ ಸದ್ಯಕ್ಕೆ, ಅದನ್ನು ಖಂಡಿತ ಮಾಡೋಣ.
ಜನರ ಕಿಡ್ನಿ ಕರಗಿಸ್ತಿರೋ ಕಲುಷಿತ ನೀರು ಪೂರೈಕೆಯನ್ನ ಗ್ರಾಮ ಪಂಚಾಯಿತಿ ಆದಷ್ಟು ಬೇಗನೆ ಸ್ಥಗಿತಗೊಳಿಸಬೇಕಿದೆ. ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ಕೆಲಸವನ್ನ ಶೀಘ್ರವೇ ಮಾಡಬೇಕಿದೆ. ಸೂರಜ್, ಟಿವಿ9, ಚಾಮರಾಜನಗರ.